ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವಾಗಲೇ ಸೆಕೆಂಡ್ PU ಎಕ್ಸಾಮ್ದು ಅಫಿಷಿಯಲ್ ನೋಟಿಫಿಕೇಷನ್ ಎಕ್ಸಾಮ್ ಬಂದು ಏಪ್ರಿಲ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಎಕ್ಸಾಮ್ಗೆ ಕೆಲವೇ ದಿನಗಳು ಉಳಿದಿರೋದ್ರಿಂದ ನೀವು ಈ ಟೈಮಲ್ಲಿ ಯಾವ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಈ ಉಳಿದಿರುವಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅನ್ನೋದಕ್ಕೆ ನಾನು ಸ್ವಲ್ಪ ಸಜೆಷನ್ನ ಕೊಡ್ತಾ ಇದ್ದೀನಿ. ಈ ಸಜೆಷನ್ ನಿಮಗೆ ಹೆಲ್ಪ್ ಆಗ್ಬೋದು, ಆದರೆ ನೀವು ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಯೋಚನೆ ಮಾಡಿ ನಿಮಗೆ ಇದು ವರ್ಕ್ ಆಗುತ್ತಾ ಅಂತ ನೋಡಿ ಅಡಾಪ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈಗಾಗಲೇ ಹೇಳಿದಾಗೆ ಸೆಕೆಂಡ್ PUC ಎಕ್ಸಾಮ್ ಬಂದು 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವೇ ದಿನಗಳು, ಅಂದರೆ ಇನ್ನು 4 ಡೇಸ್ ಅಷ್ಟೇ ನಿಮಗೆ ಟೈಮ್ ಇರೋದು. ಅಷ್ಟರಲ್ಲಿ ನೀವು ಯಾವ ಥರ ಪ್ರಿಪೇರ್ ಆಗಬೇಕು, ಈ ಉಳಿದಿರುವಂತಹ ಕಡಿಮೆ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಒಂದೊಂದಾಗಿ ನಾನು ಈ ವಿಡಿಯೋದಲ್ಲಿ ಪಾಯಿಂಟ್ಸ್ನ ಹೇಳ್ತಾ ಇದ್ದೀನಿ. ಫಸ್ಟ್ನೇ ಪಾಯಿಂಟ್ ಬಂದು, ನೀವು ಈ ಟೈಮಲ್ಲಿ ಏನು ಮಾಡಬೇಕಂತ ಅಂದರೆ, ಈ ಟೈಮ್ನ ನೀವು ರಿವೈಸ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ಕೋಬೇಕು. ಅಂದರೆ ನೀವು ಏನು ಓದಿದ್ದೀರಾ ಅದನ್ನೆಲ್ಲನೂ ರಿವೈಸ್ ಮಾಡೋಕ್ಕೆ ಅಂತಲೇ ಈ ಉಳಿದಿರುವಂಥ ಡೇನ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಏನು ಓದಿರ್ತೀರಾ ಅದು ಇನ್ನೊಂದು ಸಲ ನೀವು ಓದಾಗಾಗಿ ಅದು ಮೈಂಡಲ್ಲಿ ಉಳ್ಕೊಳ್ಳುತ್ತೆ, ನೀವು ಈಸಿಯಾಗಿ ಎಕ್ಸಾಮ್ಗೆ ಅದು ನೆನಪಾಗುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮ್ನ ನೀವು ರಿವಿಷನ್ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ. ನೀವು ಅಕಸ್ಮಾತ್ ಏನಾದರೂ ರಿವಿಷನ್ ಮಾಡ್ದೇ ನೀವು ಓದೇ ಇರಲ್ಲ, ನೀವು ಟಚ್ಚೇ ಮಾಡಿರಲ್ಲ, ಆ ಥರ ಸಿಲೆಬಸ್ನ ನೀವು ಓದೋಕ್ಕೆ ಹೋದರೆ ಏನಾಗುತ್ತೆ ಅಂತ ಅಂದರೆ ನೀವು ಓದಿರೋದು ಮರ್ತೋಗುವಂಥ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಟೆನ್ಷನ್ ಆಗುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನೀವು ರಿವಿಷನ್ ಮಾಡೋದನ್ನ ಮರೀದೆ ನೀವು ಏನು ಓದಿದ್ದೀರಾ ಅದನ್ನು ರಿವೈಸ್ ಮಾಡಿ. ಇದು ಬಂದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ನ ನೋಡೋದಾದರೆ, ನೀವು ಆಲ್ರೆಡಿ ಎಲ್ಲ ಕ್ವಶನ್ ಪೇಪರ್ನು ಸ್ಟಡಿ ಮಾಡಿದ್ದೀರಾ. ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ಈ ಥರ ಕ್ವಶನ್ಸ್ ಎಲ್ಲ ನೀವು ಪ್ರಿಪೇರ್ ಆಗಿರ್ತೀರ, ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು. ಸೊ ಎಗೈನ್ ಈ ಫೇಸಲ್ಲಿ ನಾನು ಏನಂತ ಹೇಳಿದೆ, ರಿವಿಷನ್ಗೆ ಇಟ್ಕೊಳ್ಳಿ ಅಂತ ಹೇಳಿದೆ ತಾನೇ. ನೀವು ರಿವೈಸ್ ಮಾಡೋದ್ರ ಜೊತೆಗೆ ಈ 3 ಮಾರ್ಕ್ಸು, 5 ಮಾರ್ಕ್ಸು ಮತ್ತು ರಿಪೀಟೆಡ್ ಆಗಿರುವಂತಹ ಕ್ವಶನ್ಗಳನ್ನ ಸ್ವಲ್ಪ ನೀವು ಟೈಮ್ ಕೊಟ್ಟು ಅದನ್ನು ಪ್ರೆಸ್ ಮಾಡಿ ನೀವು ಜಾಸ್ತಿ ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಲಾಸ್ಟ್ 5 ಇಯರ್ಸ್ ಕ್ವಶನ್ ಪೇಪರ್ ಏನಿರುತ್ತೆ ಅದರಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಗಳನ್ನ ನೀವು ಜಾಸ್ತಿ ಸ್ಟ್ರೆಸ್ ಮಾಡಿ ಬೇಗ ಕಲ್ತ್ಕೊಳ್ಳಿ. ಏಕೆಂದರೆ ಅದು ನಿಮ್ಮ ಎಕ್ಸಾಮ್ಗೂ ಸಹ, ಈ ಸಲ ನಡೆಯುವಂತಹ ಸೆಕೆಂಡ್ PUC ಎಕ್ಸಾಮ್ಗೂ ಸಹ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ರಿಪೀಟೆಡ್ ಕ್ವಶನ್ಗಳನ್ನ ನೀವು ಗಮನ ಇಟ್ಟು ಎಗೇನ್ ನೀವು ಓದ್ಕೋಬೇಕಾಗತ್ತೆ ಈ ಟೈಮಲ್ಲಿ. ಇದು ಬಂದು ಸೆಕೆಂಡ್ನೇ ಪಾಯಿಂಟ್. ಇನ್ನೊಂದು ಥರ್ಡ್ ಪಾಯಿಂಟು, ಇದು ತುಂಬ ಇಂಪಾರ್ಟೆಂಟು. ಏಕೆಂದರೆ ಎಕ್ಸಾಮ್ ಹತ್ರ ಆಗ್ತಿದ್ದಾಗೇ ನಿಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಭಯ ಆಗ್ತಾ ಇರುತ್ತೆ. ಅಯ್ಯೋ ಎಕ್ಸಾಮ್ ಬಂತು, ನನಗೆ ಏನು ಓದಿಲ್ಲ, ಏನಾಗುತ್ತೋ, ಹೇಗೆ ಬರಿತೀನೋ ಅಂತ ಇದೆಲ್ಲ ಟೆನ್ಷನ್ ಮಾಡ್ಕೋತಾ ಇರ್ತೀರ. ಸೊ ಎಕ್ಸಾಮ್ ಹತ್ರ ಬಂದರೂ ಸಹ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಏಕೆಂದರೆ ಟೆನ್ಷನ್ ಮಾಡಿಕೊಂಡು ನೀವು ಓದೋಕ್ಕೆ ಅಂತ ಹೋದರೆ ಓದಿರೋದು ನೆನಪಾಗಲ್ಲ, ಹಾಗೆ ನೀವು ಕಲಿತಾ ಇರೋದು ಸಹ ಕಲಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಆರಾಮಾಗಿ ನೀವು ಎಷ್ಟು ಓದಿದ್ದೀರಾ ಅದನ್ನು ಕಾನ್ಫಿಡೆಂಟಾಗಿ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ನ ನಿಮ್ಮಲ್ಲಿ ಇಟ್ಕೊಂಡು ಓದಿ, ಮತ್ತು ಅದು ಏನು ರಿವಿಷನ್ ಇದೆ ಈ ಟೈಮಲ್ಲಿ ಮಾಡಿ. ಏಕೆಂದರೆ ಇನ್ನು ಕಡಿಮೆ ದಿನನೇ ಉಳ್ಕೊಂಡಿರೋದು. ನೀವು ಈ ಮಧ್ಯದಲ್ಲಿ ಎಲ್ಲೂ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಭಯದಿಂದನಾರು ಆಗಿರ್ಬೋದು, ಇಲ್ಲ ಅದು ನನಗೆ ಕಲಿಯೋಕ್ಕಾಗ್ತಿಲ್ಲ ಅಂತ ಟೆನ್ಷನಿಂದ ಆಗಿರ್ಬೋದು. ಆದರೆ ನೀವು ಓದಿರೋದನ್ನ ಡಿಸ್ಟ್ರ್ಯಾಕ್ಟ್ ಮಾಡ್ಕೋಬೇಡಿ. ನೀವು ಏನು ಕರೆಕ್ಟಾಗಿ ಓದಿದ್ದೀರಾ ಅದನ್ನು ರಿವೈಸ್ ಮಾಡಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿ. ಇದು ಬಂದು ಥರ್ಡ್ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದರೆ, ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನೀವು ಓದ್ತಿರ್ಬೇಕಾದ್ರೇ ಸ್ವಲ್ಪ ಶಾರ್ಟ್ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆ ಥರ ಏನಾದರೂ ನೀವು ಮಾಡ್ಕೊಂಡಿದ್ರೆ ಆ ಶಾರ್ಟ್ ನೋಟ್ಸಲ್ಲೇ ನೀವು ರಿವೈಸ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಏಕೆಂದರೆ ಕಡಿಮೆ ಟೈಮಲ್ಲಿ ನೀವು ಬೇಗ ರಿವಿಷನ್ನ ಮುಗಿಸ್ಬೋದು. ಆ ಕೀ ಪಾಯಿಂಟ್ಸ್ಗಳನ್ನ ನೀವು ಪದೇ ಪದೇ ನೋಡ್ತಿರೋದ್ರಿಂದ ನಿಮಗೆ ಆದಷ್ಟು ನೆನಪಿರುತ್ತೆ. ಕಡಿಮೆ ಟೈಮಲ್ಲಿ ನೀವು ಓದೋದನ್ನ ಮುಗಿಸ್ತೀರಾ ಅಂದರೆ ರಿವಿಷನ್ನ ಮುಗಿಸ್ತೀರಾ. ಅದೇ ಥರ ನೀವು ಆ ಕೀ ಪಾಯಿಂಟ್ಸ್ನ ಏನು ಮಾಡಿ ಅಂದರೆ, ಕೀ ಪಾಯಿಂಟ್ಸ್ ನೋಟ್ಸ್ ಏನಿದೆ ಅದನ್ನು ರಿಪೀಟೆಡ್ಲಿ ಟೈಮ್ ಸಿಕ್ಕಿದಾಗೆಲ್ಲ ನೋಡ್ತಾ ಇರಿ. ಇದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತ ಅಂದರೆ, ನಿಮ್ಗಿನ್ನ ಟೈಮ್ ಸಿಕ್ಕಿದ್ರೆ ನೀವು ಓದಿರೋದನ್ನ ಬಿಟ್ಟು ಬೇರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, ಅಕಸ್ಮಾತ್ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಗೊತ್ತಿಲ್ಲ ಅಂತ ಅಂದರೆ, ನೀವು ಆಲ್ರೆಡಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ತೊಗೊಂಡಿರ್ತೀರ, ಮಾಡೆಲ್ ಪೇಪರ್ನ ತೊಗೊಂಡಿರ್ತೀರ, ಮತ್ತು ಬ್ಲೂ ಪ್ರಿಂಟ್ ಪ್ರಕಾರನೂ ಸ್ವಲ್ಪ ಓದೋಕ್ಕೆ ಅಂತ ಟ್ರೈ ಮಾಡಿರ್ತೀರ. ಅದರಲ್ಲಿ ಸ್ವಲ್ಪ ಏನಾದರೂ ನೀವು ಕ್ವಶನ್ಸ್ನ ಬಿಟ್ಟಿದ್ರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿ. ಅಂದರೆ ನಿಮಗೆ ರಿವಿಷನ್ ಮಾಡಿ ನಿಮ್ಮದು ಕಾನ್ಫಿಡೆಂಟ್ ಬಂದಮೇಲೆ, ನೀವು ಓದಿದ್ದೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಬಂದಮೇಲೆ ಈ ಉಳಿದಿರುವಂತಹ
ಕೆಲವು ಇಂಪಾರ್ಟೆಂಟ್ ಏನಿದೆ ಅಂದರೆ ನೀವು ಬಿಟ್ಟಿರೋದ್ರಲ್ಲಿ ಇಂಪಾರ್ಟೆಂಟ್ ಏನಿದೆ ಅದನ್ನು ಸ್ವಲ್ಪ ಓದೋಕ್ಕೆ ಅಂತ ಟ್ರೈ ಮಾಡಿ. ಇದು ಬಂದು 4th ಪಾಯಿಂಟು. ಅಂದರೆ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ರಿವಿಷನ್ ಮುಗಿಸಿರ್ತೀರ, ಇನ್ನೊಂದು ಸ್ವಲ್ಪ ನೀವು ಕಲ್ತಾಗುತ್ತೆ ಕ್ವಶನ್ಸ್ಗಳನ್ನ. ನೀವು ಆರಾಮಾಗಿ ಅಕಸ್ಮಾತ್ ಏನಾದ್ರು ಆ ಕ್ವಶನ್ಸ್ ಬಂದರೆ ಆರಾಮಾಗಿ ಆನ್ಸರ್ ಮಾಡ್ಬೋದು ಅಂತ. ನಿಮಗೆ ಟೈಮ್ ಇದ್ದರೆ ಮಾತ್ರ ಎಕ್ಸ್ಟರ್ನಲಿ ನೀವು ಓದೋಕ್ಕೆ ಟ್ರೈ ಮಾಡಿ. ಅಂದರೆ ಎಕ್ಸ್ಟರ್ನಲಿ ಅಂದರೆ ನೀವೇನು ಬಿಟ್ಟಿದ್ದೀರಾ ಇಂಪಾರ್ಟೆಂಟ್ ಕ್ವಶನ್ಸು ಅದನ್ನು ಟ್ರೈ ಮಾಡಿ. ಇನ್ನು 5th ಪಾಯಿಂಟು, ಕೊನೆಯ ಪಾಯಿಂಟು, ನಾನು ಏನಕ್ಕೆ ಹೇಳೋಕ್ಕೆ ಅಂತ ಇಷ್ಟಪಡ್ತೀನಿ ಅಂತ ಅಂದರೆ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಟೆನ್ಷನ್ ಮಾಡಿಕೊಂಡು ಊಟ ಬಿಡೋದು, ನಿದ್ದೆ ಬಿಡೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಟೈಮ್ಗೆ ನಿದ್ದೆ ಮಾಡಿ, ಕರೆಕ್ಟಾಗಿ ಊಟ ಮಾಡಿ, ಮತ್ತು ಓದ್ತಿರ್ಬೇಕಾದ್ರೆ ತುಂಬ ನೀರನ್ನ ಕುಡೀರಿ. ಏಕೆಂದರೆ ಮನೆಯಲ್ಲೇ ಇರ್ತೀರಾ, ಓದ್ತಾ ಇರ್ತೀರಾ, ಯಾವಾಗಲೂ ಬಾಡಿ ಹೈಡ್ರೇಟ್ ಆಗಿರಬೇಕು. ಸೊ ಕರೆಕ್ಟಾಗಿ ನೀರನ್ನ ಕುಡೀರಿ. ತುಂಬ ಸ್ಟ್ರೆಸ್ ಆದಾಗ ಮಧ್ಯದಲ್ಲಿ ಬ್ರೇಕ್ ತೊಗೊಳಕ್ಕೆ ಟ್ರೈ ಮಾಡಿ. ಒಂದು 5 ಮಿನಿಟ್ಸ್ ಸಾಕು, ಏಕೆಂದರೆ ಎಕ್ಸಾಮ್ ಹತ್ರ ಬರ್ತಿದೆ ತಾನೇ. ಹಾಫ್ ಆನ್ ಅವರ್ ಓದಿ 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಇಲ್ಲ ನಿಮಗೆ ಕಂಟಿನ್ಯೂಯಸ್ ಆಗಿ 1 ಅವರ್ ಓದೋಕ್ಕಾಗತ್ತೆ ಅಂತ ಅಂದರೆ 1 ಅವರ್ ಓದಿ ಆಮೇಲೆ ಒಂದು 5-10 ಮಿನಿಟ್ಸ್ ಬ್ರೇಕ್ನ ತೊಗೊಳ್ಳಿ. ಮಿಸ್ ಮಾಡದೆ ನೀವು ಕರೆಕ್ಟಾಗಿ ಊಟ, ನಿದ್ದೆ ಎಲ್ಲನೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿದಂತಹ ಪಾಯಿಂಟ್ಸು ನಿಮಗೆ ಉಪಯೋಗ ಅನಿಸಿದ್ರೆ, ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಯಾರೆಲ್ಲ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರಾ, ಆಲ್ ದ ಬೆಸ್ಟ್.